ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಗ್ಯಾಸ್ಟ್ರಿಕ್ ಅಂದರೇನು, ಅದರ ಲಕ್ಷಣಗಳೇನು ಮತ್ತು ಪರಿಹಾರಗಳು ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಗ್ಯಾಸ್ಟ್ರಿಕ್ ಅಂದರೇನು? ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಆಹಾರ ಜೀರ್ಣವಾಗುವಾಗ ಸ್ವಲ್ಪ ಪ್ರಮಾಣದಲ್ಲಿ ಗ್ಯಾಸ್ ಉಂಟಾಗುವುದು ಸಹಜ. ಆದರೆ ಕೆಲವೊಮ್ಮೆ ಈ ಗ್ಯಾಸ್ ಹೆಚ್ಚು ಪ್ರಮಾಣದಲ್ಲಿ ಜಮೆಯಾಗುತ್ತದೆ. ಇದನ್ನೇ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ಕರೆಯುತ್ತೇವೆ. ಇದು ವೈದ್ಯಕೀಯವಾಗಿ ಅಪಾಯಕಾರಿ ರೋಗವಲ್ಲ, ಆದರೆ ಸರಿಯಾದ ಗಮನವನ್ನು ಕೊಡದೇ ಇದ್ದರೆ ತುಂಬಾ ಅಸಹನೆಯನ್ನು ಉಂಟುಮಾಡುತ್ತದೆ. ಗ್ಯಾಸ್ಟ್ರಿಕ್ ಉಂಟಾಗಲು ಕಾರಣವೇನು? ಸಮಯಕ್ಕೆ ಊಟ ಮಾಡದೇ ಇರುವುದು, ಅತಿಯಾಗಿ ಮಸಾಲೆ ಕರಿದ ಆಹಾರದ ಸೇವನೆ ಮಾಡುವುದು, ಚಹಾ ಮತ್ತು ಕಾಫಿಯನ್ನು ಕುಡಿಯುವುದು, ತಂಬಾಕು ಸೇವನೆ ಮಾಡುವಂತಹದ್ದು, ತುಂಬಾ ಮಾನಸಿಕ ಒತ್ತಡ, ಬೇಗನೆ ಊಟವನ್ನು ಮಾಡುವಂತಹದ್ದು ಮತ್ತು ನಿದ್ರೆಯ ಕೊರತೆ ಇವು ಗ್ಯಾಸ್ಟ್ರಿಕ್ ಆಗಲು ಪ್ರಮುಖ ಕಾರಣವಾಗಿದೆ. ಗ್ಯಾಸ್ಟ್ರಿಕ್ನ ಲಕ್ಷಣಗಳು ಏನು? ಹೊಟ್ಟೆ ತುಂಬಿದಂತಾಗುವುದು, ಎದೆಯಲ್ಲಿ ವಿಪರೀತವಾದ ಉರಿಯೂತ, ಡಕಾರ್ ಬರುವಂಥದ್ದು, ವಾಂತಿ ಬಂದಂತಹ ಭಾವನೆ, ಹೊಟ್ಟೆ ನೋವು, ಎದೆ ನೋವು, ಉಸಿರಾಟಕ್ಕೆ ತೊಂದರೆ ಎನಿಸುವಂತಹದ್ದು. ಜನರಿಗೆ ಗ್ಯಾಸ್ಟ್ರಿಕ್ ಬಗ್ಗೆ ಇಷ್ಟೊಂದು ಭಯವು ಏಕೆ? ಯಾಕೆಂದ ಹೇಳಿದರೆ ಹೃದಯಾಘಾತದ ಭಯ. ಅಂದರೆ ಎದೆನೋವು ಬಂದಾಗ ಇದು ಹೃದಯ ಸಮಸ್ಯೆಯೇ ಎಂಬ ಆತಂಕ ಜನರಲ್ಲಿ ಶುರುವಾಗುತ್ತದೆ. ಗ್ಯಾಸ್ಟ್ರಿಕ್ ಒಂದು ಅಪಾಯಕರ ರೋಗವೆಂಬ ತಪ್ಪು ನಂಬಿಕೆ. ಗ್ಯಾಸ್ಟ್ರಿಕ್ ಎಂದರೆ ಇದೇನೋ ಒಂದು ದೊಡ್ಡ ರೋಗ, ಇದಕ್ಕೆ ಆಪರೇಷನ್ನೇ ಮಾಡಬೇಕು ಎಂಬ ತಪ್ಪು ಭಾವನೆ ಕೆಲವು ಜನರಲ್ಲಿದೆ. ಒತ್ತಡ ಮತ್ತು ಆತಂಕ. ಮನಸ್ಸಿನ ಒತ್ತಡ ಗ್ಯಾಸ್ಟ್ರಿಕ್ನ ಲಕ್ಷಣಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗಾದರೆ ಗ್ಯಾಸ್ಟ್ರಿಕ್ ನಿಜವಾಗಿಯೂ ಅಪಾಯಕಾರಿಯೇ? ಇಲ್ಲ, ಸಾಮಾನ್ಯ ಗ್ಯಾಸ್ಟ್ರಿಕ್ ಅಪಾಯಕಾರಿ ಅಲ್ಲ. ಆದರೆ ಈ ಲಕ್ಷಣಗಳು ಇದ್ದರೆ ವೈದ್ಯರನ್ನು ಸಂಪರ್ಕಿಸಲೇಬೇಕು. ಅಂದರೆ ನಿರಂತರವಾದ ಎದೆನೋವು, ತೀವ್ರ ವಾಂತಿ, ರಕ್ತವಾಂತಿ, ತೂಕ ಅತಿಯಾಗಿ ಕಡಿಮೆಯಾಗುವುದು. ಗ್ಯಾಸ್ಟ್ರಿಕ್ನ ನಿಯಂತ್ರಣಕ್ಕಾಗಿ ಏನು ಮಾಡಬೇಕು? ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ತುಂಬಾ ಲಘು ಅಥವಾ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸೇವಿಸಬೇಕು. ಹೆಚ್ಚಾಗಿ ನೀರನ್ನು ಕುಡಿಯಬೇಕು. ಮಸಾಲೆ, ಎಣ್ಣೆ ಆಹಾರ ಇಂಥವುಗಳನ್ನು ಕಡಿಮೆ ಮಾಡಬೇಕು. ದಿನವೂ ಸ್ವಲ್ಪ ವ್ಯಾಯಾಮವನ್ನು ಮಾಡಿಕೊಳ್ಳಬೇಕು. ಆದಷ್ಟು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ವೈದ್ಯರ ಸಲಹೆ ಇಲ್ಲದೆ ಯಾವತ್ತೂ ಕೂಡ ಔಷಧಿಯನ್ನು ಸೇವಿಸಬಾರದು. ಗ್ಯಾಸ್ಟ್ರಿಕ್ ಎಂದರೆ ಇದೊಂದು ಭಯಪಡಬೇಕಾದ ರೋಗವಲ್ಲ. ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸಿದರೆ ಬಹುತೇಕ ಸಮಸ್ಯೆ ತಾನಾಗಿಯೇ ಕಡಿಮೆಯಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಎಂದರೇನು, ಅದರ ಲಕ್ಷಣಗಳೇನು, ಪರಿಹಾರಗಳೇನು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.